ಬಾಗಲಕೋಟೆಯಲ್ಲಿರುವಂತಹ ಕುರುಬರ್ಸಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆಗೆ ತೆಗೆದುಕೊಂಡಂತ ವಿಷಯ ನೆಗೆಟಿವ್ ಸೆಂಟೆನ್ಸಸ್ ಇನ್ ಆಲ್ ಫ್ಯೂಚರ್ ಟೆನ್ಸಸ್. As you know, there are four sub tenses of course in future tense. First one is the future tense itself, and then simple future tense, future continuous tense, future perfect tense and future perfect continuous tense. ಇವತ್ತು ನಾವು ಫ್ಯೂಚರ್ ಟೆನ್ಸ್ ನಲ್ಲಿ ಕನ್ನಡ ವಾಕ್ಯಗಳನ್ನ ಯಾವ ರೀತಿ ರಚಿಸ್ಕೊಳ್ತೀವಿ, ಅದೇ ಸಿಂಪಲ್ ಫ್ಯೂಚರ್ ಹೇಗೆ, ಕಂಟಿನ್ಯೂಸ್ ಹೇಗೆ, ಪರ್ಫೆಕ್ಟ್ ಹೇಗೆ, ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಕನ್ನಡ ವಾಕ್ಯಗಳು ಹೇಗಿರ್ತವೆ. ನಾವು ಇದರ ಉದ್ದೇಶಪೂರ್ವಕವಾಗಿ ಕನ್ನಡ ವಾಕ್ಯಗಳನ್ನ ಇಂತಹ ಕಾಲದಲ್ಲಿ ರಚಿಸಬೇಕು ಅನ್ನೋ ಅಗತ್ಯತೆ ನಮಗಿಲ್ಲ. ಯಾಕೆಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಸಹಜವಾಗಿ ನಮ್ಮ ಸಾಂದರ್ಭಿಕ ಭಾವನೆಗಳನ್ನ ಮತ್ತು ನಮ್ಮ ಕ್ರಿಯೆ ಸಮಯವನ್ನ ನಾವು ಮಾನಸಿಕವಾಗಿ ನಿರ್ಧಾರ ಮಾಡಿಕೊಂಡೇ ವಾಕ್ಯಗಳನ್ನು ನಾವು ಬಳಸಿಬಿಟ್ಟಿರ್ತೀವಿ. ಆದ್ರೆ ಈಗ ನಾವು ಮಾತೃಭಾಷೆ ಮೂಲಕ ಇಂಗ್ಲಿಷ್ ಅನ್ನು ಕಲಿಯುವ ಪ್ರಯತ್ನ ಮಾಡ್ತಿರೋದ್ರಿಂದ ಸಹಜವಾಗಿ ಬಂದಂತ ನಮ್ಮ ಮಾತೃಭಾಷೆಯ ವಾಕ್ಯಗಳು ಯಾವ ಕಾಲದಲ್ಲಿ ರಚನೆ ಆಗಿರ್ತವೆ ಮತ್ತು ಅದರಲ್ಲಿ ವರ್ಬ್ ಯಾವುದು ಮತ್ತು ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ತಿಳ್ಕೊಂಡ್ಬಿಟ್ರೆ ಆ ಕಾಲಕ್ಕನುಗುಣವಾಗಿ ಸೂತ್ರ, ಆ ಸೂತ್ರಕ್ಕನುವಾಗಿ ಇಂಗ್ಲಿಷ್ ವಾಕ್ಯಗಳು ನಾವು ಬಹಳ ಸರಳವಾಗಿ ಸುಲಭವಾಗಿ ರಚಿಸ್ಕೋಬೇಕು. ಕನ್ನಡದಿಂದ ನಮ್ಗೆ ಇಂಗ್ಲಿಷ್ ಓದಲಿಕ್ಕೆ ಬಹಳಷ್ಟು ಸರಳವಾದ ವಿಧಾನ ಇದೆ. ಆದ್ರೆ ಅದೇ ನಮ್ಗೆ ಅನಿಸೋ ತರ ಕನ್ನಡಕ್ಕಿಂತಲೂ ಇಂಗ್ಲಿಷ್ ಬಹಳ ಕಠಿಣ, ಅದು ಕಲಿಲಿಕ್ಕೆ ಅಸಾಧ್ಯವಾದದ್ದು, ನಮಗೆ ಎಷ್ಟು ಕಷ್ಟಪಟ್ಟರು ಇಂಗ್ಲಿಷ್ ಬರ್ತಾ ಇಲ್ಲ ಅನ್ನೋ ಭಾವನೆಗಳನ್ನ ನಾವು ತೆಗೆದುಹಾಕೋಣ. ಯಾಕಂದ್ರೆ ನಮಗೆ ಕನ್ನಡ ವಾಕ್ಯಗಳು ಸರಿಯಾಗಿ ಅರ್ಥ ಆದ್ರೆ ಅದರಲ್ಲಿರುವಂತ ವರ್ಬ್ ಕಂಡುಕೊಂಡ್ರೆ ನಮ್ಗೆ ಇಂಗ್ಲಿಷ್ ವಾಕ್ಯ ತಾನೇ ಸರಳವಾಗಿ ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಇವತ್ತಿನ ಪ್ರಯತ್ನ ನಾವು ಎಂತ ರೀತಿಯ ವಾಕ್ಯಗಳನ್ನ ಫ್ಯೂಚರ್ ಟೆನ್ಸ್ ನಲ್ಲಿ ಬಳಸಿರ್ತೀವಿ ನೋಡ್ಕೊಳ್ಳೋಣ. ಮೊದಲು ನಾನು ಹೇಳ್ತಾ ಇದ್ದೀನಿ, ಮೊದಲು ಕನ್ನಡ ವಾಕ್ಯದಲ್ಲಿ ರಚನೆ, ಆನಂತರ ಇಂಗ್ಲಿಷ್ ಅದರ ಅನುವಾದ ಆಗ್ಬೇಕು. ಈಗ ನೋಡೋಣ, ನಾನು ನಾಳೆ ಬಾಗಲಕೋಟೆಗೆ ಇರ್ತೀನಿ ಅಥವಾ ಆಕೆ ನಾಳೆ ಇಲ್ಲಿ ಇರ್ತಾಳ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕನ್ನಡ ವಾಕ್ಯ ನಾವು ಏನ್ ಅನ್ಬೇಕು ಸಾಂದರ್ಭಿಕವಾಗಿ ಅಂದ್ಬಿಟ್ಟಿರ್ತೀವಿ ನಾವು. ಈಗ ಅಂದಿರಿ ಆಕಿ ನಾಳೆ ಇಲ್ಲಿ ಇರ್ತಾಳ ವರ್ಬನ್ನು ಕಂಡ್ಕೋಬೇಕು, ಆನಂತರ ಸಬ್ಜೆಕ್ಟು. ಯಾಕೆಂದ್ರೆ ಇಂಗ್ಲಿಷ್ ವಾಕ್ಯದಲ್ಲಿ ಈ ಶಬ್ದ ಇಲ್ಲೇ ಬರುವಂತ ಫಿಕ್ಸ್ ಇರೋದ್ರಿಂದ ಸಬ್ಜೆಕ್ಟ್ ನಂತರ ವರ್ಬ್ ನಂತರ ಆಬ್ಜೆಕ್ಟ್, ಆ ಒಂದು ಫಿಕ್ಸಿಡಿಟಿ ಆರ್ ವಾಟ್ ಯು ಕಾಲ್ ಫಿಕ್ಸ್ ವರ್ಡ್ ಆರ್ಡರ್ ಯು ಡೋಂಟ್ ಫಾಲೋ ಇನ್ ಕನ್ನಡ. ಯು ಕ್ಯಾನ್ ಪುಟ್ ಎನಿ ಕನ್ನಡ ವರ್ಡ್ ಇನ್ ಅ ಸೆಂಟೆನ್ಸ್ ಇನ್ ಎನಿ ವೇ ಇನ್ ಎನಿ ಪ್ಲೇಸ್. ಆದ್ರಿಂದ ಕನ್ನಡದಲ್ಲಿ ವರ್ಬ್ ಎಲ್ಲಾದ್ರೂ ಬರ್ಬೋದು, ಸಬ್ಜೆಕ್ಟ್ ಎಲ್ಲಾದ್ರೂ ಬರ್ಬೋದು, ಆಬ್ಜೆಕ್ಟ್ ಎಲ್ಲಾದ್ರೂ ಬರ್ಬೋದು. ಆದ್ರಿಂದ ಅವು ಎಲ್ಲಿ ಬಂದಿದೀವಿ ನಾವು ಅರ್ಥ ಮಾಡಿಕೊಂಡು ಅದನ್ನ ಇಂಗ್ಲಿಷ್ನ ಫಿಕ್ಸ್ ಆದಂತ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನ ರಚನೆ ಮಾಡ್ಕೊಳ್ಬಹುದು. ಈಗ ನೋಡ್ರಿ, ನಾಳೆ ನಾವು ಇಲ್ಲಿ ಇರ್ತೀವಿ, ಲಗುನ ಬರ್ಬೇಕು, ನೀ ಇರ್ತೀವಿ. ನೋಡೋಣ, ಇರುತ್ತೇವೆ, ಏನ್ ಮಾಡ್ತಾ ಇರ್ತೀವಿ? ಇಲ್ಲ ಅಂದ್ರೆ ಇನ್ನೇನಿಲ್ಲ, ಕ್ರಿಯೆ ಇಲ್ಲ. ಅದಕ್ಕೆ ಇಲ್ಲಿ ಎಲ್ಲಿ ಇರ್ತೀವಿ, ಇಲ್ಲಿ ಇರ್ತೀವಿ, ಇರುವಿಕೆ ಇದೆ. ನೀನು ನಾಳೆ ಬಹಳ ಆರಾಮ್ ಇರ್ತಿ, ನಾಳೆ ನೀ ಬಹಳ ಆರಾಮ್ ಇರ್ತಿ, ಏನ್ ಮಾಡ್ತಾ ಇರ್ತಿ? ಇಲ್ಲ. ಏನು ಮಾಡಿ ಇರ್ತಿ? ಕ್ರಿಯೆ ಇಲ್ಲ. ಅದಕ್ಕೆ ನಾವು ಸ್ಥಿತಿ ಅಂತೀವಿ. ನಾವು ಎಂತ ಸ್ಥಿತಿ? ಇರ್ತೀವಿ, ಇರುತ್ತೇನೆ. ನೋಡ್ರಿ, ನಾನು ಬಾಗಲಕೋಟೆಯಲ್ಲಿ ಇದ್ದೇನೆ, ಈಗ ಸದ್ಯ ಇದ್ದೀನಿ, ಸದ್ಯದ ಇರುವಿಕೆ ಪ್ರೆಸೆಂಟ್ ಟೆನ್ಸ್. ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೆನು, ಏನು ಮಾಡ್ತಾ ಇದ್ದೇನು? ಇಲ್ಲ. ಏನಿಲ್ಲ, ಕ್ರಿಯೆ ಇಲ್ಲ. ಇದ್ದೇನು ಇರುವಿಕೆ ಯಾವಾಗ? ನಿನ್ನೆ, ಮೊನ್ನೆ, ಹೋದ ವಾರ, ಹೋದ ತಿಂಗಳ. ಇದು ಪಾಸ್ಟ್ ಟೆನ್ಸ್, ಹಿಂದಿನ ಸ್ಥಿತಿ. ಅದೇ ನೋಡ್ರಿ, ನಾಳೆ ನಾನು ಬಾಗಲಕೋಟೆಯಲ್ಲಿ ಇರುತ್ತೇನೆ, ನಾನು ನಾಳೆ ಮೈಸೂರಿನಾಗ ಇರ್ತೀನಿ, ಏನ್ ಮಾಡ್ತಾ ಇರ್ತೀನಿ? ಕ್ರಿಯೆ ಇಲ್ಲ. ಅದಕ್ಕೆ ಇರುವಿಕೆ, ಇದಕ್ಕೆ ನಾ ಸ್ಥಿತಿ ಅಂತೀನಿ. ಎಂತ ಸ್ಥಿತಿ? ನಾಳೆ ಇರುವ ಸ್ಥಿತಿ. ಅದಕ್ಕೆ ಇದಕ್ಕಿಂತ ಫ್ಯೂಚರ್ ಟೆನ್ಸ್, ಇಲ್ಲಿ ಕ್ರಿಯೆ ಇರೋದಿಲ್ಲ. ಇದಕ್ಕೆ ನಾಳೆ, ನಾಡದ, ಮುಂದಿನ ವಾರ, ಮುಂದಿನ ತಿಂಗಳು ಅನ್ನೋದು ಫ್ಯೂಚರ್ ಟೆನ್ಸ್ ಅನ್ನು ಸೂಚಿಸುವಂತ ಸಮಯ ಸೂಚಕ ಪದಗಳು. ಈ ರೀತಿ ನಮ್ಮಲ್ಲಿ ಸಹಜವಾಗಿ ಕನ್ನಡದಲ್ಲಿ ಬಳಸಿರ್ತೀವಿ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಅದು ಸ್ಥಿತಿ ಇದೆ, ಮುಂದಿನ ಸ್ಥಿತಿಯನ್ನು ಸೂಚಿಸುತ್ತೆ. ಅಂದ್ರೆ ಇನ್ನೊಂದ್ಸಲ, ಮುಂದೆ ವ್ಯಕ್ತಿ ಏನಿರ್ತಾನೆ, ಹೇಗಿರ್ತಾನೆ, ಎಲ್ಲಿ ಇರ್ತಾನೆ ಅನ್ನೋ ಇರುವಿಕೆಯನ್ನು ಸೂಚಿಸೋದಕ್ಕೆ ಫ್ಯೂಚರ್ ಟೆನ್ಸ್ ಮುಂದಿನ ಸ್ಥಿತಿ, ಪ್ರೆಸೆಂಟ್ ಟೆನ್ಸ್ ಸದ್ಯದ ಸ್ಥಿತಿ, ಪಾಸ್ಟ್ ಟೆನ್ಸ್ ಹಿಂದಿನ ಸ್ಥಿತಿ. ಈ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಕನ್ನಡದ ಸಹಜವಾಗಿ ವಾಕ್ಯ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಅಂತ ವಾಕ್ಯಗಳು ಹೋದಾಗ ಅದು ಇಂಗ್ಲಿಷ್ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬಿ, ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪೊಸೆಸಿವ್ ಅಡ್ಜೆಕ್ಟಿವ್ ನೌನ್ ಅಥವಾ ಅಡ್ವರ್ಬ್ ಅಥವಾ ಪ್ರಿಪೋಸಿಷನ್. ನಾನು ಇದು ಒಂದೇ ಟೆನ್ಸ್ ನೀವು ಸಂಪೂರ್ಣವಾಗಿ ಕಲಿಬೇಕಾದ್ರೆ ಅದಕ್ಕಾಗಿನೇ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡ್ಕೊಳ್ರಿ, ಅದು ಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಆದ್ರೆ ನಾನು ಈ ಟೆನ್ಸಿನ ಜೊತೆಗೆ ಬೇರೆ ಟೆನ್ಸ್ಗಳನ್ನು ಕಲಿಸ್ತಾ ಇರೋದ್ರಿಂದ
ಸ್ವಲ್ಪ ಸಮಯ ಮಾತ್ರ ಕೊಡ್ತೀನಿ ನಾನು. ಆದ್ರಿಂದ ಈ ವಾಕ್ಯ ರಚನೆ ಈ ರೀತಿ ಇರಬೇಕು. ಸಬ್ಜೆಕ್ಟ್ ಪ್ರಾರಂಭದಲ್ಲಿ ಇರಬೇಕು. ಯಾರ ಸ್ಥಿತಿ ಬಗ್ಗೆ, ಯಾರ ಇರುವಿಕೆ ಬಗ್ಗೆ ನಾವು ಹೇಳ್ತಿರ್ತೀವಿ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತೀವಿ. ರವಿ ನಾಳೆ ಇಲ್ಲಿ ಇರ್ತಾನೆ ಹೆಲ್ಪಿಂಗ್ ವರ್ಬ್. ಯಾರು ಇರ್ತಾರೆ? ರವಿ ಸಬ್ಜೆಕ್ಟ್. ನಾಳೆ ನಾ ಅಲ್ಲಿ ಇರ್ತೀನಿ ಹೆಲ್ಪಿಂಗ್ ವರ್ಬ್. ಯಾರು ಇರ್ತಾರೆ? ನಾನು ಸಬ್ಜೆಕ್ಟ್. ಈ ರೀತಿ ಸಬ್ಜೆಕ್ಟ್ ಆನಂತರ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್ ಶಾಲ್ ಅಥವಾ ವಿಲ್. ನಿಮ್ಗೆ ಈಗಾಗಲೇ ಗೊತ್ತಿರೋ ತರ ಐ ಅಥವಾ ವಿ ಸಬ್ಜೆಕ್ಟ್ ಬಂದ್ರೆ ಶಾಲ್, ಅವೆರಡು ಬಿಟ್ಟು ಬೇಕಾದ ಸಬ್ಜೆಕ್ಟ್ ಬಂದ್ರು ವಿಲ್. ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್, ರವಿ ವಿಲ್, ಸುಮಾ ವಿಲ್, ಮೈ ಫ್ರೆಂಡ್ will, your brother will, whatever may be the subject. Except I and shall, you can use only will for any other subject in Kannada. ಆನಂತರ ಬಿ ಬರಬೇಕು. ಈ 6 ಪದಗಳಲ್ಲಿ ಯಾವ್ದಾದ್ರು ಒಂದು ಬಂದಿರುತ್ತೆ. ಹಂಗೇನ ಹೇಳ್ತೀನಿ, ನಾಳೆ ನಾನು ಕಾಲೇಜ್ನಾಗ ಇರ್ತೀನಿ ಹೆಲ್ಪಿಂಗ್ ವರ್ಬ್. ಇರೋರು ಯಾರು? ನಾನು. ನೋಡ್ರಿ, ಐ ಶಾಲ್ ಬಿ ಆಟ್ ದ ಕಾಲೇಜ್ ಟುಮಾರೋ. ನಾಳೆ ನಾನು ಕಾಲೇಜಿನಲ್ಲಿ ಎಲ್ಲಿರ್ತೀನಿ? ಕಾಲೇಜಿನಾಗ ಇರ್ತೀನಿ. ಪ್ರಿಪೋಷನ್ ಅಬ್ಜೆಕ್ಟಿವ್. ಭವಿಷ್ಯದಲ್ಲಿ ನಿನ್ ಮಗಳು ಬಹಳ ಆರಾಮ್ ಇರ್ತಾಳಪ್ಪ, ಅವಳು ಮದುವೆ ಮಾಡಿ ಕೊಟ್ಟು ಬಿಡ್ನಿ, ಮುಂದಕ್ಕೆ ಮಹಾರಾಣಿ ಇದ್ದಂಗಿರ್ತಾಳ. ಹೆಂಗಿರ್ತಾಳ? ಮಹಾರಾಣಿ ಅಂದ್ರೆ ಆರಾಮಾಗಿರ್ತಾಳೆ. ಇರುತ್ತಾಳೆ ಹೆಲ್ಪಿಂಗ್ ವರ್ಬ್, ಕ್ರಿಯೆ ಇಲ್ಲ. ಹೆಂಗಿರ್ತಾಳೆ? ಆರಾಮಾಗಿರ್ತಾಳೆ ಹೆಲ್ಪಿಂಗ್ ವರ್ಬ್. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ವಿ? ಹೆಂಗಿರ್ತಾಳೆ ಅಂತ ಹೇಳ್ತದೆ, ಅಡ್ಜೆಕ್ಟಿವ್ ತಗೊಂಡಿರ್ತೀವಿ. ಅವಾಗ ನೋಡ್ರಿ, ಶಿ ವಿಲ್ ಬಿ ಹ್ಯಾಪಿ ಅಡ್ಜೆಕ್ಟಿವ್. ಇಲ್ಲಿ ಫ್ಯೂಚರ್ ಟೆನ್ಸ್ ವಿಶೇಷತೆ ಅಂದ್ರೆ ಮುಂದೆ ವ್ಯಕ್ತಿ ಏನಿರ್ತಾನೆ, ಹೇಗಿರ್ತಾನೆ, ಎಲ್ಲಿರ್ತಾನೆ, ಯಾವ ಸ್ಥಳದಲ್ಲಿ ಇರ್ತಾನೆ ಅಂತ ಹೇಳೋ ಉದ್ದೇಶ ಇರುತ್ತೆ. ಅಲ್ಲಿ ಕ್ರಿಯೆ ಇರೋದಿಲ್ಲ. ಅದಕ್ಕೆ ಶಿ ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಶಿ ವಿಲ್ ಬಿ ಹ್ಯಾಪಿ ಆಫ್ಟರ್ ಮ್ಯಾರೇಜ್. ಮದುವೆಯ ನಂತರ ಅವಳು ಆರಾಮಾಗಿ ಇರುತ್ತಾಳೆ. ಫ್ಯೂಚರ್ ಟೆನ್ಸ್. ಇದನ್ನ ಇಂಗ್ಲಿಷ್ ವಾಕ್ಯ ರಚನೆಗಳು ಬಂದ ನಾವು ಕನ್ನಡದಲ್ಲಿ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಇವತ್ತು ಮುಖ್ಯ ಉದ್ದೇಶ ನಮ್ದು ನೆಗೆಟಿವ್ ವಾಕ್ಯಗಳನ್ನು ಕಲಿಯೋದು. ನಮ್ಮ ಕನ್ನಡದಲ್ಲಿ ಫ್ಯೂಚರ್ ಟೆನ್ಸ್ ನಲ್ಲಿ ನೆಗೆಟಿವ್ ವಾಕ್ಯಗಳು ಹೆಂಗ್ ರಚನೆ ಆಗಿರ್ತವೆ ನೋಡ್ಕೊಳ್ಳೋಣ. ನೀ ಬರಬೇಡ, ನಾಳೆ ನಾವಲ್ಲಿ ಇರಂಗಿಲ್ಲ. ಸಹಜವಾಗಿ ಬಿಡ್ತೀವಿ. ನಾಳೆ ಅಲ್ಲಿ ಇರಂಗಿಲ್ಲ ಅಂದ್ರೆ ಇರುವುದಿಲ್ಲ. ಯಾವಾಗ? ನಾಳೆ, ನಾಳೆ, ಮುಂದಿನ ವಾರ, ಮುಂದಿನ ವರ್ಷ. ಫ್ಯೂಚರ್ ಇರುವುದಿಲ್ಲ. ಏನ್ ಮಾಡ್ತಾ ಇರುವುದಿಲ್ಲ, ಕ್ರಿಯೆ ಇರುವುದಿಲ್ಲ, ಸ್ಥಿತಿ ಇರುವುದಿಲ್ಲ ಅಂದ್ಬಿಡ್ತೀವಿ ನಾವು. ನೀ ಬರಕ್ ಹೋಗ್ಬೇಡ, ನಾಳೆ ನಾವಲ್ಲಿ ಇರಂಗಿಲ್ಲ. ಹೋಗ್ಬೇಡ, ಆಕೆ ಅಲ್ಲಿ ಇರಂಗಿಲ್ಲ, ಇರುವುದಿಲ್ಲ. ನೆಗೆಟಿವ್. ಇಂಥ ನೆಗೆಟಿವ್ ಫ್ಯೂಚರ್ ಟೆನ್ಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ಮಾಡುವಾಗ ನಾಟ್ ಬಳಸಲೇ. ಈ ನೆಗೆಟಿವ್ ವಾಕ್ಯದಲ್ಲಿ ಇಂಗ್ಲಿಷ್ ನಲ್ಲಿ ನಾಟ್ ಬರಲೇಬೇಕು. ಅದು ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿರುತ್ತೆ. ನಾಟ್ ಇಲ್ಲ ಅಂತ ಮೀನಿಂಗ್ ಕೊಟ್ಟರು ಅದು ನಿಖರವಾದ ನೆಗೆಟಿವ್ ವಾಕ್ಯ ಆಗ್ಬೇಕಾದ್ರೆ ಹೆಲ್ಪಿಂಗ್ ಪಕ್ಕದಲ್ಲೇ ಇರಬೇಕು. ಅವಾಗ ಏನಾಗುತ್ತೆ ನೋಡ್ರಿ, ಐ ಶಾಲ್ ನಾಟ್ ಬಿ ಹಿಯರ್ ಟುಮಾರೋ. ನಾನು ನಾಳೆ ಇಲ್ಲಿ ಇರುವುದಿಲ್ಲ. ಶಾಲ್ ನಾಟ್ ಬಿ 3 ಪದಗಳು ಕೂಡಿದ ಕನ್ನಡದ ಒಂದು ಪದ ಇರುವುದಿಲ್ಲ. ನೋಡಿ ಇನ್ನೊಂದು ವಾಕ್ಯ, ಯು ವಿಲ್ ನಾಟ್ ಬಿ ಹ್ಯಾಪಿ ಇನ್ ಫ್ಯೂಚರ್. ನೀನು ಭವಿಷ್ಯದಲ್ಲಿ ಸಂತೋಷವಾಗಿ ಇರುವುದಿಲ್ಲ. ವಿಲ್ ನಾಟ್ ಬಿ, ಇರುವುದಿಲ್ಲ. ಆಕಿ ಮದುವೆ ನಂತರ ಆರಾಮ್ ಇರಂಗಿಲ್ಲ. ಒಮ್ಮರ ಆಕಿ ಮದುವೆ ಮಾಡಬೇಡ್ರಿ. ಶಿ ವಿಲ್ ನಾಟ್ ಬಿ ಹ್ಯಾಪಿ ಆಫ್ಟರ್ ಮ್ಯಾರೇಜ್. ವಂಡರ್ಫುಲ್. ನಾವು ಸಹಜವಾಗಿ ಕನ್ನಡದಲ್ಲಿ ಇಂಥ ಮಾತುಗಳನ್ನ, ವಾಕ್ಯಗಳನ್ನು ಬಳಸ್ತಾ ಇರ್ತೀವಿ, ಬರಿತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಅದನ್ನ ನೋಡ್ಕೊಳ್ಬೇಕಷ್ಟೇ. ಕನ್ನಡದ ಮೂಲಕ ಇಂಗ್ಲಿಷ್ ನಲ್ಲಿ ನಾವು ನಿಖರವಾದ ಪ್ರೌಢಿಮೆಯನ್ನು ಸಾಧಿಸಬಹುದು. ಇನ್ನೊಂದು ವಾಕ್ಯ ನೋಡೋಣ, ಶಿ ವಿಲ್ ನಾಟ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ಅವಳು ಮುಂದಿನ ವರ್ಷ ಒಬ್ಬ ಶಿಕ್ಷಕಿ ಇರುವುದಿಲ್ಲ. ವಿಲ್ ನಾಟ್ ಬಿ. ಆಕಿ ಮುಂದಿನ ವರ್ಷ ಟೀಚರ್ ಆಗಂಗಿಲ್ಲ ಅಂದಿರ್ತೀವಿ ನಾವು. ಆಗಂಗಿಲ್ಲ ಅದನ್ನ ಆಗು ಅನ್ನೋದು ಮೇನ್ ವರ್ಬ್ ತಗೊಳ್ಳೋದೇನೆ. ಒಂದೊಂದ್ಸಲ ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ತಗೊಂಡ್ರೆ ಅದು ಈ ರೀತಿ ಅರ್ಥ ಆಗುತ್ತೆ. ವಿಲ್ ನಾಟ್ ಬಿ, ಆಗಿರುವುದಿಲ್ಲ ಅಥವಾ ಇರಂಗಿಲ್ಲ. ಏನಿರಂಗಿಲ್ಲ? ಟೀಚರ್ ಇರಂಗಿಲ್ಲ. ನೌನ್. ಹ್ಯಾಂಗ್ ಇರಂಗಿಲ್ಲ? ಸಂತೋಷವಾಗಿರುವುದಿಲ್ಲ. ಅಡ್ಜೆಕ್ಟಿವ್. ಎಲ್ಲಿರಂಗಿಲ್ಲ? ಇಲ್ಲಿ ಇರುವುದಿಲ್ಲ. ಎಡವರ್ಬ್. ಈ ರೀತಿ ಫ್ಯೂಚರ್ ಟೆನ್ಸ್ ಅನ್ನ ಒಬ್ಬ ವ್ಯಕ್ತಿ ಮುಂದೆ ಏನಿರ್ತಾನೆ, ಹೇಗಿರ್ತಾನೆ, ಎಲ್ಲಿರ್ತಾನೆ, ಯಾವ ಸ್ಥಳದಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ಇರುವಿಕೆಯನ್ನು ಹೇಳಿಕಷ್ಟೇ ಬಳಸ್ತೀವಿ. ಅದಕ್ಕೆ ಇಲ್ಲಿ ಕನ್ನಡದಲ್ಲಿ ಇರುವುದಿಲ್ಲ ಅನ್ನೋ ಪದಗಳು ಬಂದ್ರೆ ಏನು ಮಾಡ್ತಾ ಇರುವುದಿಲ್ಲ ಕೇಳಬೇಕು. ಅಲ್ಲಿ ಕ್ರಿಯೆ ಮಾಡ್ತಾ ಇರುವುದಿಲ್ಲ ಅಂತ ಉತ್ತರ ಬಂದಾಗ ಸ್ಥಿತಿ ಇರುತ್ತೆ. ಸ್ಥಿತಿ ಅಂದ್ರೆ ಪ್ರೆಸೆಂಟ್ ಫ್ಯೂಚರ್ ಟೆನ್ಸ್. ಈ ಫ್ಯೂಚರ್ ಟೆನ್ಸ್ ನೆಗೆಟಿವ್ ವಾಕ್ಯ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇಟ್ಕೊಂಡು ವಾಕ್ಯ ಮಾಡಿ ನೋಡೋಣ. ನಾವು ಸಹಜವಾಗಿ ಮಾತಾಡ್ತಿರ್ತೀವಿ.
ಅವ ಏನ್ ನಾಳೆ ಇರಂಗಿಲ್ಲ ಇರುವುದಿಲ್ಲ. ಹಿ ವಿಲ್ ನಾಟ್ ಬಿ ದೇರ್ ಟುಮಾರೋ. ನೀನ ಮದುವೆ ಆದಂದ್ರ ಮದುವೆ ಮ್ಯಾಲೆ ಮದುವೆ ನಂತರ ನೀ ಆರಾಮ್ ಇರಂಗಿಲ್ಲ. ಯಾರು ನೀನು? ಯು ವಿಲ್ ನಾಟ್ ಬಿ ಹ್ಯಾಪಿ ಇನ್ ಫ್ಯೂಚರ್ ಆಫ್ಟರ್ ಮ್ಯಾರೇಜ್, ವಾಟ್ ಎವರ್ ಯು ವಾಂಟ್ ಟು ಸೇ. ಸೊ ಸ್ಥಿತಿ, ಮುಂದಿನ ಸ್ಥಿತಿ. ಆದ್ರೆ ನಾವು ಒಂದೊಂದ್ಸಲ ಮಾತಾಡ್ತಿರ್ತೀವಿ, ಅವ ನಾಳೆ ನಮ್ಮನ್ನು ಭೇಟಿ ಆಗಂಗಿಲ್ಲ. ನನ್ ಟೈಮ್ ನಾಳೆ ನಾನು ನಿಮ್ಗೆ ಭೇಟಿ ಆಗಂಗಿಲ್ಲ. ಭೇಟಿ ಆಗುವುದಿಲ್ಲ. ಇಲ್ಲಿ ಭೇಟಿ ಆಗು ಮೇನ್ ವರ್ಕ್, ಆಗುವುದಿಲ್ಲ ನೆಗೆಟಿವ್ ಮೇನ್ ವರ್ಕ್. ಅಂದ್ರೆ ಇಲ್ಲಿ ಕ್ರಿಯೆ ಇದೆ. ಈ ಸಲ ನೀ ಪ್ರೈಸ್ ಗೆಲ್ಲಂಗಿಲ್ಲ, ಈ ಸಲ ನೀ ಬಹುಮಾನ ಗೆಲ್ಲಂಗಿಲ್ಲ. ಗೆಲ್ಲುವ ಕ್ರಿಯೆ ಆಗಂಗಿಲ್ಲ, ಗೆಲ್ಲುವುದಿಲ್ಲ. ಯಾವಾಗ? ಮುಂದಿನ ಸಲ, ಮುಂದಿನ ವರ್ಷ, ಮುಂದಿನ ತಿಂಗಳು. ಫ್ಯೂಚರ್ ಅಲ್ಲಿ ಕ್ರಿಯೆ ಇರೋದು, ಅದಕ್ಕೆ ಸಿಂಪಲ್ ಫ್ಯೂಚರ್ ಟೆನ್ಸ್. ಇಲ್ಲಿ ಅಫರ್ಮೇಟಿವ್ ವಾಕ್ಯ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಬಿ. ಅವನು ನಾಳೆ ನನ್ನನ್ನು ಭೇಟಿ ಆಗುವನು ಮೇನ್ ವರ್ಬ್. ಅವನು ಸಬ್ಜೆಕ್ಟ್. ಹಿ ವಿಲ್ ಮೀಟ್ ಮೀ ಟುಮಾರೋ. ಅವಳು ಮುಂದಿನ ವರ್ಷ ಅಮೆರಿಕಕ್ಕೆ ಹೋಗೋದು ಕ್ರಿಯೆ, ಮೇನ್ ವರ್ಬ್. ಅವಳು ಸಬ್ಜೆಕ್ಟ್. ಶಿ ವಿಲ್ ಗೋ ಟು ಅಮೆರಿಕಾ ನೆಕ್ಸ್ಟ್ ಇಯರ್. ಈ ರೀತಿ ಅಫರ್ಮೇಟಿವ್ ವಾಕ್ಯಗಳು ಬಂದಾಗ ಅದನ್ನು ನಾವು ಕನ್ನಡದಲ್ಲಿ ಬಳಸಿರ್ತೀವಿ. ಅದೇ ನೆಗೆಟಿವ್ ಬಂದಾಗ, ನಾಳೆ ನಾವು ನಿಮ್ಮನ್ನು ಭೇಟಿ ಆಗಂಗಿಲ್ಲ, ನಂಬರ್ 2 ಆಗೈತಿ. ಭೇಟಿ ಆಗಂಗಿಲ್ಲ, ಭೇಟಿ ಆಗುವುದಿಲ್ಲ ಮೇನ್ ವರ್ಬ್. ಇಲ್ಲ ನೆಗೆಟಿವ್. ನಾಟ್ ಏನಿಲ್ಲ, ಭೇಟಿ ಆಗುವ ಕ್ರಿಯೆ ಇಲ್ಲ. ನೋಡಿ, ಸ್ಥಿತಿ ಇಲ್ಲ, ಫ್ಯೂಚರ್ ಟೆನ್ಸ್. ಕ್ರಿಯೆ ಇಲ್ಲ, ಸಿಂಪಲ್ ಫ್ಯೂಚರ್ ಟೆನ್ಸ್. ವಾಕ್ಯ ರಚನೆ ನೆಗೆಟಿವ್, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ನಾಟ್ ಬರಲೇಬೇಕು, ಮೇನ್ ವರ್ಬ್ ಅನಂತರ ಆಬ್ಜೆಕ್ಟ್. ಈ ರೀತಿ ಇಂಗ್ಲಿಷ್ ವಾಕ್ಯಗಳ ರಚನೆ ಆಗಿರ್ತವೆ. ಐ ಶಾಲ್ ನಾಟ್ ಟೀಚ್ ಎನಿ ಪೋಯಮ್ ಟುಮಾರೋ. ನೋಡ್ರಿ, ನಾನು ನಾಳೆ ಯಾವ ಕವನವನ್ನು ಕಲಿಸುವುದಿಲ್ಲ. ಶಾಲ್ ನಾಟ್ ಟೀಚ್, ಕಲಿಸುವುದಿಲ್ಲ. ಭೇಟಿ ಆಗುವುದಿಲ್ಲ, ಶಾಲ್ ನಾಟ್ ಮೀಟ್. ಸಹಾಯ ಮಾಡುವುದಿಲ್ಲ, ಶಾಲ್ ನಾಟ್ ಹೆಲ್ಪ್. ವಂಡರ್ಫುಲ್ ಸೆಂಟೆನ್ಸ್. ನೋಡ್ರಿ, ಕಲಿಸುವುದಿಲ್ಲ ಅನ್ನೋ ಪದ, ಗೆಲ್ಲುವುದಿಲ್ಲ, ನೋಡುವುದಿಲ್ಲ, ಭೇಟಿ ಆಗುವುದಿಲ್ಲ, ಸಹಾಯ ಮಾಡುವುದಿಲ್ಲ, ಇಲ್ಲ ಅಂತ ಬಂದು ಅಲ್ಲಿ ಕ್ರಿಯೆ ಇದ್ದಾಗ, ಅದು ಮುಂದೆ ನಡೆಯದೇ ಇರುವ ಕ್ರಿಯೆ ಅನಿಸಿದಾಗ ಸಿಂಪಲ್ ಫ್ಯೂಚರ್ ಟೆನ್ಸ್. ಬರೀ ಕನ್ನಡ ಕ್ರಿಯೆ ಬದಲು ಸಾಕು. ಕಲಿಸುವುದಿಲ್ಲ, ಶಾಲ್ ನಾಟ್ ಟೀಚ್. ಭೇಟಿ ಆಗುವುದಿಲ್ಲ, ಶಾಲ್ ನಾಟ್ ಮೀಟ್. ಅದಕ್ಕೆ ನೋಡಿ, ವಿಲ್ ನಾಟ್ ಬೇಕು, ಶಾಲ್ ನಾಟ್ ಬೇಕು, ಸಬ್ಜೆಕ್ಟ್ ನೋಡ್ಕೋ. ಭೇಟಿ ಆಗುವುದಿಲ್ಲ, ಯಾರು? ನಾನು. ಐ ಶಾಲ್ ನಾಟ್ ಮೀಟ್. ಕೊಡುವುದಿಲ್ಲ, ಯಾರು? ಅವನು. ವಿಲ್ ನಾಟ್ ಗಿವ್. ಯಾಕೆ? ಹಿ ವಿಲ್ ನಾಟ್ ಗಿವ್. ಅವಳು ಈ ವರ್ಷ ಪಾಸ್ ಆಗಂಗಿಲ್ಲ, ಪಾಸ್ ಆಗುವುದಿಲ್ಲ, ಯಾರು? ಅವಳು. ಶಿ ವಿಲ್ ನಾಟ್ ಪಾಸ್ ದಿಸ್ ಇಯರ್. ವಂಡರ್ಫುಲ್ ಸೆಂಟೆನ್ಸಸ್. ಓಕೆ, ನೆಕ್ಸ್ಟ್ ಒನ್. ಯು ವಿಲ್ ನಾಟ್ ಸ್ಪೀಕ್ ಇಂಗ್ಲಿಷ್ ನೆಕ್ಸ್ಟ್ ಮಂತ್. ನೀನು ಮುಂದಿನ ತಿಂಗಳು ಇಂಗ್ಲಿಷ್ ಮಾತನಾಡುವುದಿಲ್ಲ. ವಿಲ್ ನಾಟ್ ಸ್ಪೀಕ್. ನೋಡ್ರಿ, ಕನ್ನಡದಲ್ಲಿ ಮಾತನಾಡುವುದಿಲ್ಲ ಅನ್ನೋದು ಒಂದೇ ಪದ, ಅದು ಇಲ್ಲಿ ಇಂಗ್ಲಿಷ್ ನಲ್ಲಿ 2-3 ಪದಗಳು. ವಿಲ್ ನಾಟ್ ಸ್ಪೀಕ್. ಈ ರೀತಿ ಕನ್ನಡದ ಒಂದು ಕ್ರಿಯಾಪದಕ್ಕೆ ಎಷ್ಟು ಇಂಗ್ಲಿಷ್ ಪದಗಳು ಕೂಡಿಸಿದ್ರೆ ಅದು ಸರಿಯಾಗಿ ವ್ಯಾಕರಣಬದ್ಧ ರಚನೆ ಆಗ್ತದೆ ಅಂತ ಗೊತ್ತಾಗ್ಬಿಟ್ರೆ ಇಂಗ್ಲಿಷ್ ವಾಕ್ಯ ತಾನೇ ಆಗ್ತದೆ. ನೋಡ್ರಿ, ಅವರು ಮುಂದಿನ ಸಲ ಬಹುಮಾನ ಗೆಲ್ಲಂಗಿಲ್ಲ, ಇಲ್ಲ ನೆಗೆಟಿವ್. ಏನಿಲ್ಲ, ಗೆಲ್ಲುವ ಕ್ರಿಯೆ ಇಲ್ಲ, ನಡೆಯುವುದಿಲ್ಲ. ಮುಂದೆ ನಡೆಯದೇ ಇರುವ ಕ್ರಿಯೆ, ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆ, ಗೆಲ್ಲುವುದಿಲ್ಲ ಮೇನ್ ವರ್ಬ್. ಯಾರು ಗೆಲ್ಲುವುದಿಲ್ಲ? ಅವರು. ದೇ ವಿಲ್ ನಾಟ್ ವಿನ್. ಮುಗಿಯಿತು ವಾಕ್ಯ. ಬರೇ ಕನ್ನಡದ ಕ್ರಿಯಾಪದಗಳಿಗೆ ಇಂಗ್ಲಿಷ್ ಪದಗಳು ಜೋಡಿಸೋದು ಬಂತಂದ್ರೆ ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ಆ ವರ್ಬಿನ ನಂತರ ಆಬ್ಜೆಕ್ಟ್. ಇಷ್ಟೇ ಕೆಲಸ ಮಾಡ್ತೇನೆ. ನೋಡ್ರಿ, ಮುಂದಿನ ವರ್ಷ ಅವರು ಯಾವ ಬಹುಮಾನವನ್ನು ಗೆಲ್ಲುವುದಿಲ್ಲ. ಓಕೆ, ಗೆಲ್ಲುವುದಿಲ್ಲ. ಯಾರು ಗೆಲ್ಲುವುದಿಲ್ಲ? ಅವರು. ಗೆಲ್ಲುವುದಿಲ್ಲ, ವಿಲ್ ನಾಟ್ ವಿನ್. ಯಾರು? ಅವರು. ದೇ ವಿಲ್ ನಾಟ್ ವಿನ್. ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಏನು? ಎನಿ ಪ್ರೈಸ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಅವ್ರು ಯಾವ ಬಹುಮಾನ ಗೆಲ್ಲಂಗಿಲ್ಲ. ಆಕಿ ಮುಂದಿನ ವರ್ಷ ಪಾಸ್ ಆಗಂಗಿಲ್ಲ. ಈ ರೀತಿ ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಇಂಗ್ಲಿಷ್ ವಾಕ್ಯಗಳು ಹೆಂಗಿರ್ತಾವೆ? ಐ ಶಾಲ್ ನಾಟ್ ಟೀಚ್ ಎನಿ ಪೋಯಮ್ ಟುಮಾರೋ. ನಾನು ನಾಳೆ ಯಾವ ಕವನವನ್ನು ಕಲಿಸುವುದಿಲ್ಲ. ಶಾಲ್ ನಾಟ್ ಟೀಚ್, ಕಲಿಸುವುದಿಲ್ಲ. ಹೋಗುವುದಿಲ್ಲ, ಶಾಲ್ ನಾಟ್ ಗೋ. ಬರುವುದಿಲ್ಲ, ಶಾಲ್ ನಾಟ್ ಕಮ್. ಓಕೆ, ಯು ವಿಲ್ ನಾಟ್ ಸ್ಪೀಕ್ ಇಂಗ್ಲಿಷ್ ನೆಕ್ಸ್ಟ್ ಮಂತ್.
ನೀನು ಮುಂದಿನ ತಿಂಗಳು ಇಂಗ್ಲಿಷ್ ಅನ್ನು ಮಾತನಾಡುವುದಿಲ್ಲ, ವಿಲ್ ನಾಟ್ ಸ್ಪೀಕ್. ನೀನು ಸಹಾಯ ಮಾಡುವುದಿಲ್ಲ, ಯು ವಿಲ್ ನಾಟ್ ಹೆಲ್ಪ್. ನೀನು ಮೊದಲ ಬಹುಮಾನವನ್ನು ಗೆಲ್ಲುವುದಿಲ್ಲ, ಯು ವಿಲ್ ನಾಟ್ ವಿನ್ ದ ಫಸ್ಟ್ ಪ್ರೈಸ್. ಶಿ ವಿಲ್ ನಾಟ್ ಲಿವ್ ಇನ್ ಇಂಡಿಯಾ ನೆಕ್ಸ್ಟ್ ಇಯರ್. ಅವಳು ಮುಂದಿನ ವರ್ಷ ಭಾರತದಲ್ಲಿ ವಾಸಿಸುವುದಿಲ್ಲ, ವಾಸಿಸುವುದಿಲ್ಲ. ನಮ್ಮ ಕನ್ನಡ ಅಕ್ಷರಗಳು ಒತ್ತು, ದೀರ್ಘ, ಹ್ರಸ್ವ ಅರ್ಥ ಆದರೆ ಇಂಗ್ಲಿಷನ್ನು ನಾವು ಟೆನ್ಸ್ ನಿರ್ಧಾರ ಮಾಡಿ ಬಳಸ್ಕೊಳ್ಬೋದು. ಆದ್ರಿಂದ ಈ ರೀತಿ ವಾಕ್ಯಗಳು ಕನ್ನಡ ವಾಕ್ಯಗಳಲ್ಲಿ ಈ ರೀತಿ ಕಲಿಸುವುದಿಲ್ಲ, ಹೋಗುವುದಿಲ್ಲ, ನೋಡುವುದಿಲ್ಲ, ಬರುವುದಿಲ್ಲ, ಸಹಾಯ ಮಾಡುವುದಿಲ್ಲ, ಭೇಟಿಯಾಗುವುದಿಲ್ಲ, ಮುಂದೆ ನಡೆಯದೇ ಇರುವಂತ ಕ್ರಿಯೆ, ಅನಿರ್ದಿಷ್ಟವಾದ ನೆಗೆಟಿವ್ ಸೆಂಟೆನ್ಸ್ ಕನ್ನಡದಲ್ಲಿ ಈ ರೀತಿ ಬಂದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತೀವಿ. ಅಲ್ಲಿ ವಾಕ್ಯ ರಚನೆಗಳು ಈ ಫಾರ್ಮುಲಾ, ಈ ಸೂತ್ರದ ಪ್ರಕಾರ ನಾವು ರಚನೆ ಮಾಡ್ಕೊಳ್ಳೋದು. ಅದೇ ಒಂದೊಂದ್ಸಲ ಹಿಂಗ್ ಅಂತಿರ್ತೀವಿ, ನೀನ್ ಗಡಿಬಿಡಿ ಮಾಡ್ಬೇಡ, ಅವ್ರೇನಲ್ಲಿ ನಮ್ಗ ಕಾಯಕತ್ತಿರಂಗಿಲ್ಲ, ಕಾಯಕತ್ತಿರಂಗಿಲ್ಲ, ಕಾಯ್ತಾ ಇರುವುದಿಲ್ಲ. ಯಾವಾಗ? ನಾಳೆ ಸಾಯಂಕಾಲ 2 ಗಂಟೆಗೆ ಅಂದ್ರೆ ಫ್ಯೂಚರ್ ಟೆನ್ಸ್. ಆ ಸಮಯದಲ್ಲಿ ಆ ಕ್ರಿಯೆ ನಡೀತಾ ಇರುವುದಿಲ್ಲ. ಗಡಿಬಿಡಿ ಏನ್ ಮಾಡ್ಬೇಡ, ಅವರೇ ನಮ್ ಕಾಯಕತ್ತಿರಂಗಿಲ್ಲ. ನಾವು ಸಹಜವಾಗಿ ಬಳಸ್ತೀವಿ. ಕಾಯ್ತಾ ಇರುವುದಿಲ್ಲ, ಇರುವುದಿಲ್ಲ ಫ್ಯೂಚರ್ ಟೆನ್ಸ್, ಕಾಯ್ತಾ ಕಂಟಿನ್ಯೂಸ್, ಅದಕ್ಕೆ ಏನಂತೀವಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನೋಡ್ರಿ, ನಾಳೆ ಸರ ನಾವೇನಿಲ್ಲಿ ಆಟ ಆಡಕತ್ತಿರಂಗಿಲ್ಲ, ನಾವೇನ್ ನಾಳೆ ಇಲ್ಲಿ ಇಂಗ್ಲಿಷ್ ಕಲಿಯಾಕತ್ತಿರಂಗಿಲ್ಲ ಅಂತಿರ್ತೀವಿ ನಾವು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಬಿ, ಮೇನ್ ವರ್ಬ್ ಐಎನ್ಜಿ, ಆಬ್ಜೆಕ್ಟ್, ಅಫರ್ಮೇಟಿವ್ ಸೆಂಟೆನ್ಸ್. ನಾನು ನಾಳೆ ಇಲ್ಲಿ ಇಂಗ್ಲಿಷ್ ಕಲಿಸುತ್ತಿರುತ್ತೇನೆ, ನಾನು ನಾಳೆ ನಿಮಗೆ ಒಂದು ಹೊಸ ಪಾಠವನ್ನು ಕಲಿಸುತ್ತಾ ಇರುತ್ತೇನೆ. ಕಲಿಸುತ್ತಾ ಇರುತ್ತೇನೆ ಫ್ಯೂಚರ್ ಟೆನ್ಸ್, ಕಲಿಸುತ್ತಾ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ಯಾರು ಕಲಿಸ್ತಾ ಇರ್ತಾರೆ? ನಾನು. ಐ ಶಾಲ್ ಬಿ ಟೀಚಿಂಗ್ ಅ ನ್ಯೂ ಲೆಸನ್ ಟುಮಾರೋ. ಅವರು ನಾಳೆ ಇಷ್ಟೊತ್ನ್ಯಾಗ ಕ್ರಿಕೆಟ್ ಆಡಾಕತ್ತಿರ್ತಾರ, ಫೈನಲ್ ಮ್ಯಾಚ್ ಆಡಾಕತ್ತಿರ್ತಾರ, ಆಡ್ತಾ ಇರ್ತಾರೆ ಫ್ಯೂಚರ್ ಕಂಟಿನ್ಯೂಸ್. ದೇ ವಿಲ್ ಬಿ ಪ್ಲೇಯಿಂಗ್ ದ ಫೈನಲ್ ಮ್ಯಾಚ್ ಟುಮಾರೋ ಆಟ್ ದಿಸ್ ಟೈಮ್. ಅಂದ್ರೆ ನಾವು ನೆಗೆಟಿವ್ ಮಾಡಿದ್ರೆ, ನಾ ಇಷ್ಟೊತ್ತಿನಾಗ ಅವ್ರೇನು ಕ್ರಿಕೆಟ್ ಆಡಾಕತ್ತಿರಂಗಿಲ್ಲ, ಮುಂದಿನ ವರ್ಷ ಅವ್ರೇನು ಭಾರತದಾಗ ವಾಸ ಮಾಡಾಕತ್ತಿರಂಗಿಲ್ಲ, ಮುಂದಿನ ವರ್ಷ ಇರಂಗಿಲ್ಲ ಅಂದ್ರೆ ವಾಸ ಮಾಡ್ತಾ ಇರಂಗಿಲ್ಲ. ನೆಗೆಟಿವ್. ಈ ನೆಗೆಟಿವ್ ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ನಾಟ್ ಬರಲೇಬೇಕು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, ಬಿ, ಮೇನ್ ವರ್ಬ್ ಐಎನ್ಜಿ, ಆಬ್ಜೆಕ್ಟ್. ಇಂಗ್ಲಿಷ್ ವಾಕ್ಯ ರಚನೆಗಳು: ಐ ಶಾಲ್ ನಾಟ್ ಬಿ ಟೀಚಿಂಗ್ ಎನಿ ಪೋಯಮ್ ಟುಮಾರೋ. ನಾಳೆ ನೋಡ್ರಿ, ನಾನು ನಾಳೆ ಯಾವುದೇ ಕವನವನ್ನು ಕಲಿಸುತ್ತಾ ಇರುವುದಿಲ್ಲ. ಶಾಲ್ ನಾಟ್ ಬಿ ಟೀಚಿಂಗ್, ಶಾಲ್ ನಾಟ್ ಬಿ ಟೀಚಿಂಗ್, ಕಲಿಸುತ್ತಿರುವುದಿಲ್ಲ. ನಾಳೆ ಇಷ್ಟೊತ್ತಿನಾಗ ಅವ್ರೇನ್ ಕ್ರಿಕೆಟ್ ಆಡಾಕತ್ತಿರಂಗಿಲ್ಲ. ನಾ ಅಂತೀನಿ ಆಡಾಕತ್ತಿರಂಗಿಲ್ಲ, ಅವ್ರೇನ್ ನಾಳೆ ನಮ್ ಕಾಯಕತ್ತಿರಂಗಿಲ್ಲ. ಯಾಕೆ ಹೋಗೋಣ? ಕಾಯಕತ್ತಿರಂಗಿಲ್ಲ, ಕಾಯ್ತಾ ಇರುವುದಿಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಸೆಕೆಂಡ್, ಯು ವಿಲ್ ನಾಟ್ ಬಿ ಸ್ಪೀಕಿಂಗ್ ಇಂಗ್ಲಿಷ್ ನೆಕ್ಸ್ಟ್ ಮಂತ್. ನೀವು ಮುಂದಿನ ತಿಂಗಳು ಇಂಗ್ಲಿಷ್ ಮಾತನಾಡುತ್ತಾ ಇರುವುದಿಲ್ಲ, ಮಾತನಾಡುತ್ತಿರುವುದಿಲ್ಲ, ಮಾತಾಡಕತ್ತಿರಂಗಿಲ್ಲ, ಮಾತನಾಡುತ್ತಿರುವುದಿಲ್ಲ. ಅವ ಏನ ಇಲ್ಲಿ ಮುಂದಿನ ವರ್ಷ ಕೆಲಸ ಮಾಡಕತ್ತಿರಂಗಿಲ್ಲ, ಮಾಡ್ತಾ ಇರುವುದಿಲ್ಲ. ಓಕೆ. ಶಿ ವಿಲ್ ನಾಟ್ ಬಿ ಲಿವಿಂಗ್ ಇನ್ ಇಂಡಿಯಾ ನೆಕ್ಸ್ಟ್ ಇಯರ್. ಅವಳು ಮುಂದಿನ ವರ್ಷ ಭಾರತದಲ್ಲಿ ವಾಸಿಸುತ್ತಾ ಇರುವುದಿಲ್ಲ, ವಿಲ್ ನಾಟ್ ಬಿ ಲಿವಿಂಗ್. ಆಕಿ ನಾಳೆ ಇಲ್ಲಿ ಅಭ್ಯಾಸ ಮಾಡಕತ್ತಿರಂಗಿಲ್ಲ, ಕಲಿಯಾಕತ್ತಿರಂಗಿಲ್ಲ ಅಂತಿರ್ತೀವಿ ನಾವು. ಆಕಿ ಮದುವೆ ನಂತರ ಆರಾಮಾಗಿ ಜೀವನ ಮಾಡಕತ್ತಿರಂಗಿಲ್ಲ. ಆಕಿ ನೇಚರ್ ಹಂಗ ಅನ್ಸುತ್ತೆ. ಶಿ ವಿಲ್ ನಾಟ್ ಬಿ ಲಿವಿಂಗ್ ಹ್ಯಾಪಿಲಿ ಆಫ್ಟರ್ ದ ಮ್ಯಾರೇಜ್. ಆಕಿ ಇಲ್ಲಿ ಸಂತೋಷವಾಗಿ ಇರಂಗಿಲ್ಲ, ಆಕಿ ಇರಂಗಿಲ್ಲ ಅಂದ್ರೆ ಜೀವಿಸುತ್ತಿರುವುದಿಲ್ಲ. ಶಿ ವಿಲ್ ನಾಟ್ ಬಿ ಲಿವಿಂಗ್ ಹ್ಯಾಪಿಲಿ ಹಿಯರ್ ಇನ್ ಫ್ಯೂಚರ್. ನೋಡ್ರಿ, ಕಲಿಸುತ್ತಿರುವುದಿಲ್ಲ, ಶಾಲ್ ನಾಟ್ ಬಿ ಟೀಚಿಂಗ್. ಮಾತನಾಡುತ್ತಿರುವುದಿಲ್ಲ, ಶಾಲ್ ನಾಟ್ ಬಿ ಸ್ಪೀಕಿಂಗ್, ವಿಲ್ ನಾಟ್ ಬಿ ಸ್ಪೀಕಿಂಗ್, will not be depending upon the subject. If the subject is I, we, shall not be. Other than I and we, you will not be speaking, you will not be playing, you will not be living. ವಾಸಿಸುತ್ತಿರುವುದಿಲ್ಲ, will not be living.
ಆಕಿ ನಾಳೆ ಟಿವಿ ನೋಡಾಕತ್ತಿರಂಗಿಲ್ಲ, ನೋಡ್ತಾ ಇರುವುದಿಲ್ಲ. ವಿಲ್ ನಾಟ್ ಬಿ ವಾಚಿಂಗ್. ವಂಡರ್ಫುಲ್. ನಾಳೆ ಇಷ್ಟೊತ್ತಿನಾಗ ಅವ್ರೇನ್ ಫೈನಲ್ ಮ್ಯಾಚ್ ಆಡಾಕತ್ತಿರಂಗಿಲ್ಲ, ಯಾಕಂದ್ರೆ ಮಳಿ ಬರಾಕತ್ತೈತೆ. ನಾಳೆ ಅವ್ರೇನ್ ಆಡಾಕತ್ತಿರಂಗಿಲ್ಲ, ಆಡ್ತಾ ಇರಂಗಿಲ್ಲ. ವಿಲ್ ನಾಟ್ ಬಿ ಪ್ಲೇಯಿಂಗ್ ದ ಫೈನಲ್ ಮ್ಯಾಚ್ ಟುಮಾರೋ. ವರ್ಬ್ ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್, ವರ್ಬಿನ ನಂತರ ಆಬ್ಜೆಕ್ಟ್. ಇಷ್ಟು ಕೆಲಸ ಆದ್ರೆ ಇಂಗ್ಲಿಷ್ ತಂತಾನೆ ಕಲಿಬಹುದು, ಏನು ಸಮಸ್ಯೆ ಇಲ್ಲ. ಆದ್ರೆ ನಾವು ಒಂದೊಂದ್ಸರಿ ನಾಳೆ ಅನ್ನೋದ್ರೊಳಗ ಸಂಜೆ ಅನ್ನೋದ್ರೊಳಗ ನಾವು ಈ ಕೆಲಸ ಮುಗಿಸಿರ್ತೀವಿ, ಚಿಂತೆ ಮಾಡಬೇಡ. ನಿಮ್ಮ ಮನಿ ಓಪನಿಂಗು ನಾಡ್ದೈತ್ರಿ, ಓಕೆ. ನಾಳೆ ಅನ್ನೋದ್ರಾಗ ನಾವು ಈ ಪೇಂಟಿಂಗ್ ಕೆಲಸ ಮುಗಿಸಿ ಇರ್ತೀವಿ. ನಾಳೆ ಅನ್ನೋದ್ರೊಳಗ ನಾಳೆ ಫ್ಯೂಚರ್, ಆ ಸಮಯದ ಒಳಗಾಗಿ ಪೂರ್ಣಗೊಂಡಿರಬಹುದಾದ ಕ್ರಿಯೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ವಂಡರ್ಫುಲ್. ಸಹಜ ಇಂಗ್ಲಿಷ್ನ ಇಷ್ಟು ಸಹಜವಾಗಿ ಮಾತಾಡ್ತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ನನಗೆ ಕನ್ನಡದಲ್ಲಿ ನಾವು ಸಹಜವಾಗಿ ಮಾತಾಡ್ತೀವಿ ಅನ್ನೋ ಭರವಸೆ ಇರೋದ್ರಿಂದ ಅವುಗಳನ್ನ ನಾವು ಇಂಗ್ಲಿಷ್ನಲ್ಲಿ ಗ್ರಾಂಥಿಕವಾಗಿ ವ್ಯಾಕರಣಬದ್ಧವಾಗಿ ಮಾಡಲಿಕ್ಕೆ ಬಹಳ ಸರಳವಾದ ಮಾರ್ಗ ಇದೆ. ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ವಾಕ್ಯ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಮೇನ್ ವರ್ಬ್ ಪಿಪಿ ಫಾರ್ಮ್, ನಂತರ ಆಬ್ಜೆಕ್ಟ್ ಬಳಸುವಂತ ಹೆಲ್ಪಿಂಗ್ ಶಾಲ್ ಬಿ. ಸಂಜೆ ಅನ್ನೋದ್ರೊಳಗೆ ನಾವು ಈ ಕೆಲಸ ಮುಗಿಸಿ ಇರ್ತೀವಿ, ಮೇನ್ ವರ್ಬ್. ನಾವು ಸಬ್ಜೆಕ್ಟ್, ವಿ ಶಾಲ್ ಹ್ಯಾವ್ ಫಿನಿಶ್ ದಿಸ್ ವರ್ಕ್ ಬೈ ಈವ್ನಿಂಗ್. ನಾಳೆ ಅನ್ನೋದ್ರೊಳಗೆ ನಾವು ಬೆಂಗಳೂರು ಮುಟ್ಟಿರ್ತೀವಿ, ನಾಳೆ 10 ಅನ್ನೋದ್ರೊಳಗೆ ನಾವು ಬೆಂಗಳೂರು ಮುಟ್ಟಿ ಇರ್ತೀವಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. We shall have reached Bangalore by 10 o'clock tomorrow. Okay? 2025 ನಾ ಡಿಗ್ರಿ ಮುಗಿಸಿರ್ತೀನಿ, ನಾ ಡಿಗ್ರಿ ತಗೊಂಡಿರ್ತೀನಿ. I shall have got degree, BA degree, BSc degree, whatever degree you want, by 2025. ಫ್ಯೂಚರ್ ಟೆನ್ಸ್. ಅದೇ ನೆಗೆಟಿವ್ ಹೆಂಗಿರ್ತದೆ, ಅವ ಸಂಜೆ ಅನ್ನೋರೊಳಗ ಅವ ಈ ಕೆಲಸ ಮುಗಿಸಿರಂಗಿಲ್ರಿ. ಎಷ್ಟು ಸರಿ ನೋಡಿ, ಸಂಜೆ ಅನ್ನೋರೊಳಗ ಅವ ಈ ಕೆಲಸ ಮುಗಿಸಿರಂಗಿಲ್ರಿ, ಮುಗಿಸಿ ಇರುವುದಿಲ್ಲ ಸಂಜೆ ಅನ್ನೋದ್ರೊಳಗಾಗಿ. ಫ್ಯೂಚರ್ ಪರ್ಫೆಕ್ಟ್ ನೆಗೆಟಿವ್ ಸೆಂಟೆನ್ಸ್. ಅಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಾಟ್ ಹ್ಯಾವ್, ಮೇನ್ ವರ್ಬ್ ಪಿಪಿ ಫಾರ್ಮ್, ಆಬ್ಜೆಕ್ಟ್. ವಾಕ್ಯ ರಚನೆ ಇಂಗ್ಲಿಷ್ ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಟಾಟ್ ದಿಸ್ ಪೋಯಮ್ ಬೈ ಟುಮಾರೋ. ನಾನು ನಾಳೆ ಒಳಗಾಗಿ ಈ ಕವನವನ್ನು ಕಲಿಸಿರುವುದಿಲ್ಲ. ನೋಡ್ರಿ, ಕನ್ನಡದಲ್ಲಿ ಕಲಿಸಿರುವುದಿಲ್ಲ ಸಣ್ಣ ಶಬ್ದ ಅನಿಸ್ತದೆ, ಆ ಇಂಗ್ಲಿಷ್ ನಲ್ಲಿ ಕಲಿಸಿ ಇರುವುದಿಲ್ಲ, ಶಾಲ್ ನಾಟ್ ಹ್ಯಾವ್ ಟಾಟ್. ಮುಟ್ಟಿರಂಗಿಲ್ಲ, 10 ಅನ್ನೋದ್ರೊಳಗೆ ನಾವೇನು ಮುಟ್ಟಿರಂಗಿಲ್ಲ, ಶಾಲ್ ನಾಟ್ ಹ್ಯಾವ್ ರೀಚ್. ನಾವೇನು ಸಂಜೆ ಅನ್ನೊಳಗ ಈ ಕೆಲಸ ಮುಗಿಸಿರಂಗಿಲ್ಲ ಹೇಳ್ರಿ, ಶಾಲ್ ನಾಟ್ ಹ್ಯಾವ್ ಫಿನಿಶ್. ವಂಡರ್ಫುಲ್. ಕಲಿಸಿರುವುದಿಲ್ಲ, ಶಾಲ್ ನಾಟ್ ಹ್ಯಾವ್. ಮುಟ್ಟಿರಂಗಿಲ್ಲ, ಶಾಲ್ ನಾಟ್ ಹ್ಯಾವ್ ರೀಚ್. ಸೆಕೆಂಡ್ ಒನ್, ಯು ವಿಲ್ ನಾಟ್ ಹ್ಯಾವ್ ರೀಚ್ ಬೆಂಗಳೂರು ಬೈ 10 o'clock. ನೀವು 10 ಗಂಟೆ ಒಳಗಾಗಿ ಬೆಂಗಳೂರನ್ನು ತಲುಪಿರುವುದಿಲ್ಲ. ಕನ್ನಡದಲ್ಲಿ ಒಳಗಾಗಿ ಅನ್ನೋ ಪದ ಆ ಸಮಯದ ಒಳಗಾಗಿ ಇದು ಪೂರ್ಣ ಆಗಿರಂಗಿಲ್ಲ, ಫ್ಯೂಚರ್ ಪರ್ಫೆಕ್ಟ್ ನೆಗೆಟಿವ್ ಸೆಂಟೆನ್ಸ್. ಓಕೆ. ಹಿ ವಿಲ್ ನಾಟ್ ಹ್ಯಾವ್ ಫಿನಿಶ್ ದಿಸ್ ವರ್ಕ್ ಬೈ ಈವ್ನಿಂಗ್. ಅವಳು ಸಂಜೆ ಅನ್ನೋದ್ರೊಳಗ ಸಾಯಂಕಾಲದೊಳಗಾಗಿ ಈ ಕೆಲಸವನ್ನು ಮುಗಿಸಿರುವುದಿಲ್ಲ. ವಿಲ್ ನಾಟ್ ಹ್ಯಾವ್ ಫಿನಿಶ್. ವಂಡರ್ಫುಲ್. ನೀನು ಮುಂದಿನ ವರ್ಷ ಅನ್ನೊಳಗ ಪಾಸ್ ಆಗಿರಂಗಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮಿನೇಷನ್ ಬೈ ನೆಕ್ಸ್ಟ್ ಇಯರ್. ವಂಡರ್ಫುಲ್. ದಿಸ್ ಇಸ್ ಕಾಲ್ಡ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್. ಇನ್ನ ಮುಂದುವರೆದು ನಾವು ಅಂತಿರ್ತೀನಿ, ಅವ್ರೇನು ಸಾಯಂಕಾಲ ತನಕ ಆಡಾಕತ್ತಿರಂಗಿಲ್ಲ, ಅವೇನು ಇಲ್ಲಿ ಇನ್ನ ಒಂದ್ 2 ವರ್ಷ ತನಕ ಕೆಲಸ ಮಾಡಾಕತ್ತಿರಂಗಿಲ್ಲ, ಮಾಡ್ತಾ ಇರುವುದಿಲ್ಲ. ಅವ್ರೇನು 2 ತನಕ ಕಾಯಕತ್ತಿರಂಗಿಲ್ಲ. ಎಷ್ಟೋ ತನಕ ಆಯ್ತಾರ, 2 ತನಕ ಕಾಯಕತ್ತಿರ್ತಾರ. ಎಲ್ಲಿ ತನಕ? 2 ತನಕ, ಸಂಜೆ ತನಕ. ನೋಡ್ರಿ, ಕಾಯ್ತಾ ಇರುತ್ತೇವೆ. ನೋಡ್ರಿ, ನಾವು ಸಂಜೆ ತನಕ ಆಡ್ತಾ ಇರ್ತೀವಿ, ನೀನು ಬಾ ಸಂಜೆ ತನಕ ಆಡ್ತಾ ಇರ್ತೀವಿ ಅಂದ್ರೆ ಈಗ ಆಡಾಕತ್ತೀವಿ, ಸಂಜೆ ತನಕ ಆ ಆಡೋ ಕ್ರಿಯೆ ಮಾಡ್ತಾ ಇರ್ತೀವಿ. ಕಂಟಿನ್ಯೂಸ್. ಎಂತ ಕಂಟಿನ್ಯೂಸ್? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ಇದಕ್ಕೇನಂತೀವಿ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಹ್ಯಾವ್, ಬೀನ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಬಿಲ್. ನೋಡ್ರಿ ನಾಳೆ ನೋಡ್ರಿ ಸಂಜೆ ತನಕ ನಾವು ಕ್ರಿಕೆಟ್ ಆಡಾಕತ್ತಿರ್ತೀವಿ, ಅವರು ಸಂಜೆ ತನಕ ಕ್ರಿಕೆಟ್ ಆಡ್ಕೊಂತಿರ್ತಾರೆ. ದೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಈವ್ನಿಂಗ್. ಅವ ಇನ್ನ 10 ವರ್ಷ ಕ್ರಿಕೆಟ್ ಆಡ್ಕೊಂತ ಇರ್ತಾನೆ ಅಂದ್ರೆ ಆಡ್ತಾ ಇರ್ತಾನೆ. ಎಲ್ಲಿ ತನಕ? ಇನ್ನ 10 ವರ್ಷಗಳ ತನಕವರೆಗೆ. ಹಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಪ್ರಾಕ್ಟೀಸಿಂಗ್ ಕ್ರಿಕೆಟ್ ಫಾರ್ ನೆಕ್ಸ್ಟ್ 10 years. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಫರ್ಮೇಟಿವ್. ಅದ್ರ ನೆಗೆಟಿವ್ ನಾಟ್ ಬರಲೇಬೇಕು. ನಾಟ್ ಯಾವಾಗ ಪಕ್ಕದಲ್ಲಿ ಇರಬೇಕು. ಇಂಗ್ಲಿಷ್ ವಾಕ್ಯ ಐ ಶಾಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 2030. ನಾನು 2030 ತನಕ ಇಂಗ್ಲಿಷ್ ಕಲಿಸುತ್ತಲೇ ಇರುವುದಿಲ್ಲ. ಶಾಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್. ವಂಡರ್ಫುಲ್. ಕಲಸಾಕತ್ತಿರಂಗಿಲ್ಲ. ಶಾಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್. ಎಷ್ಟು ಪದಗಳು? 1 2 3 4 5 ಇಂಗ್ಲಿಷ್ ಪದಗಳು ಕುಡಿದಾಗ ಒಂದು ಕನ್ನಡ. ಯಾರಿಗೆ ಒಂದು ಕನ್ನಡ ಪದವನ್ನ ಅದಕ್ಕೆ ಸಮನಾಗಿ ಎಷ್ಟು ಇಂಗ್ಲಿಷ್ ಪದಗಳು ಕೂಡಿದೆ ಅಂತ ತಿಳಿಯುತ್ತೋ ಅವ್ರು ಮಾತ್ರ ಕನ್ನಡದಿಂದ ಇಂಗ್ಲಿಷ್ ಕನ್ನಡ ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದು. ನೋಡ್ರಿ, ಯು ವಿಲ್ ನಾಟ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲಿಷ್ ಫಾರ್ ನೆಕ್ಸ್ಟ್ 2 months. ನೀವು ಮುಂದಿನ 2 ತಿಂಗಳುಗಳವರೆಗೆ ಇಂಗ್ಲಿಷ್ ಮಾತನಾಡುತ್ತಲಿರುವುದಿಲ್ಲ. ವಿಲ್ ನಾಟ್ ಹ್ಯಾವ್ ಬೀನ್ ಸ್ಪೀಕಿಂಗ್. ಇನ್ನೊಂದು, ಶಿ ವಿಲ್ ನಾಟ್ ಹ್ಯಾವ್ ಬೀನ್ ಲಿವಿಂಗ್ ಇನ್ ಇಂಡಿಯಾ ಸಿನ್ಸ್ 2025. ಅವಳು 2020 ತನಕ ಭಾರತದಲ್ಲಿ ವಾಸ ಮಾಡ್ತಾ ಇರಂಗಿಲ್ಲ. ವಾಸಿಸುತ್ತಲಿರುವುದಿಲ್ಲ. ವಂಡರ್ಫುಲ್. ಓಕೆ, ಅವರು ಸಂಜೆ ತನಕ ಕ್ರಿಕೆಟ್ ಆಡಕ್ ಎತ್ತಿರಂಗಿಲ್ಲ. ಸುಮ್ ತೆಲಿಗೆಸ್ಕೊಬೇಡ, ಆಡ್ತೀರಿ ಈಗ. ದೇ ವಿಲ್ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಈವ್ನಿಂಗ್. ಓಕೆ, ಇದು ಬಹಳಷ್ಟು ಪುಸ್ತಕಗಳಲ್ಲಿ ಈ ಚರ್ಚೆ ಆಗಿಲ್ಲ ಈ ಟೆನ್ಸ್ ಬಗ್ಗೆ. ಇಲ್ಲಿ ಬಹಳಷ್ಟು ಹುಡುಗರಿಗೆ ತನಕ ವರೆಗನಕ್ಕೆ ಟಿಲ್ ಅಥವಾ ಅಂಟಿಲ್ ಬರಬೇಕಲ್ಲ ಅಂತ ಒಂದು ಸಂಶಯ. ಆದರೆ ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಡೀಷನ್ ನಲ್ಲಿ ತನಕ ವರೆಗೆ ಅಂತ ಬಳಸಿದ್ರೆ ಸಿನ್ಸ್ ಅಥವಾ ಫಾರ್ ಬರಲೇಬೇಕು. ಅಲ್ಲಿ ಈ ಕ್ರಿಯೆ ಎಲ್ಲಿ ತನಕ ನಡೆಯುತ್ತೆ, ಎಂಡ್ ಪಾಯಿಂಟ್, ಫಿನಿಶಿಂಗ್ ಪಾಯಿಂಟ್ ಇದ್ರೆ ಸಿನ್ಸ್, ಎಲ್ಲಿವರೆಗೆ ಒಂದು ಕಾಲದ ಅವಧಿ ಇದ್ರೆ ಫಾರ್. ವರೆಗೆ 2 ವರ್ಷ. ನಾನು 20 ವರ್ಷಗಳವರೆಗೆ, ನಾನು ಮುಂದಿನ 20 ವರ್ಷಗಳವರೆಗೆ ಕ್ರಿಕೆಟ್ ಆಡುತ್ತಿರುತ್ತೇನೆ. ಐ ಶಾಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ನೆಕ್ಸ್ಟ್ 20 years. ನಾ ಮುಂದಿನ 2 ವರ್ಷಗಳವರೆಗೆ ಕ್ರಿಕೆಟ್ ಆಡ್ತಾ ಇರಂಗಿಲ್ಲ ಅಂದ್ರೆ ಈಗ ಆಡ್ತಾ ಇಲ್ಲ. ಈ ಇಲ್ಲದ್ದು ಅಲ್ಲಿ ತನಕ ನಡೀತಾ ಇರಂಗಿಲ್ಲ. ಬಹಳ ಸೂಕ್ಷ್ಮ. ಯಾರಿಗೆ ಕನ್ನಡ ವಾಕ್ಯಗಳಲ್ಲಿರುವಂತಹ ಮೇನ್ ವರ್ಬ್, ಆ ಮೇನ್ ವರ್ಬ್ ಯಾವ ಕಾಲದಲ್ಲಿ ಇದೆ ಅಂತ ತಿಳಿಸಿಬಿಟ್ರೆ ಇಂಗ್ಲಿಷ್ ಕಲಿಯೋದು ಬಹಳ ಸರಳ ಆಗಿರುತ್ತೆ ಅಂತವ್ರೆ. ಆದ್ರಿಂದ ಪದೇ ಪದೇ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಕಲೀಲಿಕ್ಕೆ ಅತ್ಯಂತ ಸರಳವಾದ ಮಾರ್ಗ ಮಾತೃಭಾಷೆ. ನಮ್ಮ ಮಾತೃಭಾಷೆ ಕನ್ನಡ ಇರೋದ್ರಿಂದ ಕನ್ನಡದ ವಾಕ್ಯ ನಾವು ಸಹಜವಾಗಿ ಅಂದ್ಬಿಟ್ಟಿರ್ತೀವಿ. ಆದರೆ ಅದನ್ನು ಬರೋ ರೂಪದಲ್ಲಿ, ವಿಶೇಷವಾಗಿ ಇಂಗ್ಲಿಷ್ ಬರೋ ರೂಪದಲ್ಲಿ ಕಾಣಬೇಕಾದಾಗ ನಾವು ಮಾಡಬೇಕಂತ ಮೊಟ್ಟ ಮೊದಲ ಕೆಲಸ ಆ ವರ್ಬ್ ಅನ್ನು ಕಂಡು. ವರ್ಬ್ ಹೆಲ್ಪಿಂಗ್ ರೂಪದಲ್ಲಿ ಬಂದಾಯ್ತು ಅಥವಾ ಮೇನ್ ವರ್ಬ್ ರೂಪದಲ್ಲಿ ಬಂದಿತ್ತು. ಮೇನ್ ವರ್ಬ್ ಬಂದ್ರೆ ಕ್ರಿಯೆ ರೂಪದಲ್ಲಿ ಬಂದಿರುತ್ತೆ. ಆ ಕ್ರಿಯೆ ಮುಂದೆ ಆಗುತ್ತೋ, ಆಗ್ತಾ ಇರುತ್ತೋ, ಆಗಿರ್ತೈತೋ, ಆಗ್ತಾನೆ ಇರ್ತೈತೋ. ನೋಡ್ರಿ, ಮಾತನಾಡುವೆನು, ಮಾತನಾಡುತ್ತಿರುತ್ತೇನೆ, ಮಾತನಾಡಿರುತ್ತೇನೆ, ಮಾತನಾಡುತ್ತಲಿರುತ್ತೇನೆ. ನೋಡ್ರಿ, ನೆಗೆಟಿವ್ ವಾಕ್ಯ ಹೆಂಗ್ ಹೋಗ್ಬೋದು ನೀವು? ನಾನು ಒಬ್ಬ ಕವಿ ಇರುವುದಿಲ್ಲ, ಶಾಲ್ ನಾಟ್ ಬಿ. ಬರೆಯುವುದಿಲ್ಲ, ವಿಲ್ ನಾಟ್ ರೈಟ್. ಬರೆಯುತ್ತಿರುವುದಿಲ್ಲ, ವಿಲ್ ನಾಟ್ ಬಿ ರೈಟಿಂಗ್. ಬರೆದಿರುವುದಿಲ್ಲ, ವಿಲ್ ನಾಟ್ ಹ್ಯಾವ್ ರಿಟನ್. ಬರೆಯುತ್ತಲಿರುವುದಿಲ್ಲ, ವಿಲ್ ನಾಟ್ ಹ್ಯಾವ್ ಬೀನ್ ರೈಟಿಂಗ್. ಬಹಳ ಸರಳ. ಇಂಗ್ಲಿಷ್ ಕಲಿಯೋದು ಕನ್ನಡದ ಮೂಲಕ್ಕೆ ಬಹಳ ಸರಳ. ಅದಕ್ಕೆ ನಾವು ಪದೇ ಪದೇ ವಿಡಿಯೋನಲ್ಲಿ ಬಳಸ್ತಾ ಇದ್ದೀವಿ ಒಂದು ಲೈನ್ ಅನ್ನ. ಇಂಗ್ಲಿಷ್ ಕಲಿಯಲು ಸುಲಭವಾದ ಸರಳವಾದ ವಿಧಾನ. ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಟೆಕ್ನಿಕ್. ಶಾರ್ಟ್ಲಿ we are going to release, give you a beautiful video about all these things. ಅದರಿಂದ ನಿಮಗೆ ಕನ್ನಡ ವಾಕ್ಯಗಳು, ಆ ಕನ್ನಡ ವಾಕ್ಯ ವಿಶೇಷವಾಗಿ ಆಡು ಕನ್ನಡದ ವಾಕ್ಯಗಳಲ್ಲಿ ವ್ಯಾಕರಣ ಇರುತ್ತೆ.
ಆ ವ್ಯಾಕರಣ ಗುರುತಿಸೋದು ಅಂದ್ರೆ ಅದರಲ್ಲಿರುವಂತ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್. ಮತ್ತೊಂದು ಸಾರಿ ವರ್ಬ್ ಅನ್ನು ನೋಡಿದ್ರೆ ಅದು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್. ಅದು ಮೇನ್ ವರ್ಬ್ ಅಂದ್ರೆ ಕ್ರಿಯೆ. ಆ ಕ್ರಿಯೆಯ ಸಮಯವನ್ನು ನಿರ್ಧಾರ ಮಾಡಿದ್ರೆ ಟೆನ್ಸ್ ಗೊತ್ತಾಗುತ್ತೆ. ಆ ಟೆನ್ಸಿಗೆ ಅನುಗುಣವಾಗಿ ಇಂಗ್ಲಿಷ್ ಸೂತ್ರಗಳು, ಆ ಸೂತ್ರಕ್ಕೆ ಅನುಗುಣವಾಗಿ ಇಂಗ್ಲಿಷ್ ವಾಕ್ಯ ರಚನೆ. ಈ ರೀತಿ ಇಂಗ್ಲಿಷ್ ಕಲಿಯೋದು ಕನ್ನಡದ ಮೂಲಕ ಬಹಳಷ್ಟು ಸುಲಭವಾದಂತ ಮತ್ತು ಬೇಗನೆ ಕಲಿಯುವಂತ ಮಾರ್ಗ. ಆದ್ರಿಂದ ಈ ವಿಡಿಯೋದಲ್ಲಿ ನಾವು ಚರ್ಚೆಗೆ ತೆಗೆದುಕೊಂಡಂತ ಈ ವಿಷಯ ತಮಗೆ ಮನದಟ್ಟಾಗಿದೆ ಅಂತ ನನಗೆ ಮನವರಿಕೆ ಆಗಿದೆ. ಆದ್ರಿಂದ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ನಮ್ಮ ವಿಡಿಯೋಗಳು ಜನಗಳು ನೋಡ್ತಾ ಇದ್ದಾರೆ, ತಮ್ಮ ಸಂತೋಷ ವ್ಯಕ್ತ ಮಾಡ್ತಾ ಇದ್ದಾರೆ, ವ್ಯೂಸ್ ಕೂಡ ಚೆನ್ನಾಗಿ ಆಗ್ತಾ ಇದ್ದಾವೆ. ಅದು ಒಂದು ಮಾತ್ರ ನೀವು ನೆನ್ಪಿಟ್ಕೊಳ್ಬೇಕು, ಕೇವಲ ಈ ವಿಡಿಯೋ ನೋಡೋ ಮೂಲಕ ಆಗಲಿ ಅಥವಾ ಕೇಳೋ ಮೂಲಕ ಬಹುಶಃ ಇಂಗ್ಲೀಷು ನಿಮಗೆ ಇನ್ನೂ ಪರಿಪೂರ್ಣವಾಗಿ ಬರಲಿಕ್ಕಿಲ್ಲ. ಅದರಿಂದ ಪದೇ ಪದೇ ಕೇಳೋದು, ನಾನು ಚರ್ಚೆ ಮಾಡುವಂಥ ವಿಷಯದ ಸಮಯದಲ್ಲಿ ಕೊಟ್ಟಂಥ ಕನ್ನಡ ವಾಕ್ಯಗಳನ್ನು ನೀವೇ ಇಂಗ್ಲೀಷ್ ಅನುವಾದ ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ನಾನು ಕೊಟ್ಟಂಥ ಉದಾಹರಣೆಗಳನ್ನ ಕನ್ನಡದಲ್ಲಿ ಅನುವಾದ ಮಾಡ್ಕೊಳ್ರಿ. ಮತ್ತೆ ಸಂಶಯಗಳು ಬಂದರೆ ಈ ವಿಡಿಯೋನ ಪದೇ ಪದೇ ನೋಡ್ಕೊಳ್ರಿ. ಸಂಶಯ ಪರಿಹಾರ ಆಗದಿದ್ರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳ ಮೂಲಕ ನಿಮ್ಮ ಪರಿಹಾರವನ್ನು ಕಂಡುಕೊಳ್ಬಹುದು. ಜೊತೆಗೆ ಈಗ ವಿಶೇಷವಾಗಿ ಆಫ್ಲೈನ್ ಅವಶ್ಯಕತೆ ಇದ್ದಂಥ ವಿದ್ಯಾರ್ಥಿಗಳು ಬಾಗಲಕೋಟೆಯಲ್ಲಿ ವಿನಾಯಕ್ ನಗರದಲ್ಲಿ ನಮ್ಮ ಆಫ್ಲೈನ್ ಕ್ಲಾಸ್ ಜನವರಿ ಬ್ಯಾಚ್ನಲ್ಲಿ ಪ್ರಾರಂಭ ಆಗ್ತಾ ಇದೆ. ಜನವರಿ ಬ್ಯಾಚ್ಗೆ ತಾವು ಆಫ್ಲೈನ್ ಕೋರ್ಸ್ಗೆ ಅಡ್ಮಿಷನ್ ತಗೊಂಡು ಇಂಗ್ಲೀಷ್ ಕಲಿಬಹುದು. ವಿಡಿಯೋ ಜೊತೆಗೆ ಆಫ್ಲೈನ್ ಕೋರ್ಸ್ ಮಾಡಿದರೆ ನಿಮ್ಮ ಕಲಿಕೆ ಬಹಳ ಬೇಗನೆ ತ್ವರಿತಗತಿಯಲ್ಲಿ ಸಾಗಬಹುದು ಅಂತ ಹೇಳ್ತಾ, ಇದುವರೆಗೆ ಈ ವಿಡಿಯೋ ನೋಡಲಿಕ್ಕೆ ತಾವು ಕೊಟ್ಟಂತ ಅಮೂಲ್ಯವಾದ ಸಮಯಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಾಗಿ ಮತ್ತೆ ಕಾಯ್ತಾ ಇರಿ. ಪ್ರತಿದಿನ 1 ಅಥವಾ 2 ವಿಡಿಯೋಗಳನ್ನು ಸಾಧ್ಯವಾದಷ್ಟು ನಾವು ಒಂದು ಕ್ರಮದಲ್ಲಿ, ಒಂದು ನಿರ್ದಿಷ್ಟವಾದ ಕ್ರಮದಲ್ಲಿ ವಿಡಿಯೋಗಳನ್ನು ಬಿಡ್ತಾ ಇದ್ದೀನಿ. ಆದ್ದರಿಂದ ನಿಜವಾಗ್ಲೂ ತಮಗೆ ಆಸಕ್ತಿ ಇದ್ರೆ ಆ ಕ್ರಮವನ್ನು ನೀವು ಅನುಸರಿಸಿದ್ರೆ ಇಂಗ್ಲಿಷನ್ನು ಖಂಡಿತವಾಗಿ ಕಲಿಯಬಹುದು. ಆ ಕ್ರಮವನ್ನು ನೀವು ಅನುಸರಿಸಿದ್ರೆ ಆದರೆ ನೀವು ಖಂಡಿತವಾಗಿ ಇಂಗ್ಲೀಷನ್ನು ವಿಡಿಯೋ ನೋಡ್ತಾ 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 ಪದೇ ಪದೇ ರಿಪೀಟ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಖಂಡಿತವಾಗಿ ಇಂಗ್ಲೀಷ್ ಕಲಿಬಹುದು. ಆದರೆ ಮುಂದಿನ ವಿಡಿಯೋಗಳಲ್ಲಿ ಅತ್ಯದ್ಭುತವಾದ ಸರಳ ಸೂತ್ರಗಳ ಮೂಲಕ ನಾನು ಇಂಗ್ಲೀಷನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ದರಿಂದ ಮುಂದಿನ ವಿಡಿಯೋಗಳಿಗಾಗಿ ತಾವು ಕಾಯ್ತಾ ಇರ್ತೀರಿ ಅಂತ ನಂಬಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ.